ಇವತ್ತು ಫಿಸಿಕ್ಸಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳನ್ನು ತಂದಿದ್ದೀನಿ. ಅದ್ರ ಜೊತೆಗೆ ಕೀ ಆನ್ಸರ್ಸ್ಗಳು ಸಹಿತ ಇದ್ದಾವೆ. ಇದೇ ತರನಾಗಿರ್ತಕ್ಕಂಥ 10 ಮಾಡೆಲ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ಸ್ ನಮ್ಮ ಕಡೆ ಇದ್ದಾವೆ. ಅವೆಲ್ಲವುಗಳನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಹಾಕ್ತೀವಿ. ತಾವುಗಳು ನೋಡಬೇಕು, ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಅದ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ. ಸೊ ಆಲ್ರೆಡಿ ನಾವು ಮ್ಯಾಥಮೆಟಿಕ್ಸಲ್ಲಿ ಮತ್ತು ಹಿಂದಿಯಲ್ಲಿ ಹಾಕಿದ್ದೀವಿ. ಯಾರು ನೋಡಿಲ್ಲಲ್ಲ ಅವರು SSLC ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜ್ ಅಂತಕ್ಕಂಥ ಒಂದು ಪ್ಲೇಲಿಸ್ಟ್ ಇದೆ, ಅಲ್ಲಿ ಇದ್ದಾವೆ, ನೋಡ್ಬೋದು. ಸೊ ನೋಡೋಣ, ಫಿಸಿಕ್ಸಲ್ಲಿ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಫಸ್ಟ್ ಕ್ವಶನ್ ಇತ್ತು. 2 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು 4 ವಾಹಕಗಳಲ್ಲಿ 2 ನಿಮಿಷಗಳ ಕಾಲ ಹರಿಸಿದರೆ ಅತ್ಯಂತ ಗರಿಷ್ಠ ಉಷ್ಣವನ್ನು ಬಿಡುಗಡೆ ಮಾಡುವ ವಾಹಕವು ಈ ಕೆಳಗಿನ ರೋಧವನ್ನು ಹೊಂದಿರ್ತದ ಅಂತ ಕೇಳಿದ್ದಾರೆ. ಸೊ ಉತ್ತರ ಬರ್ತದೆ A100 ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಒಂದು ವಸ್ತುವಿನ ಎತ್ತರ 3 ಸೆಂಟಿಮೀಟರ್ ಆಗಿದೆ. ಅದನ್ನು ಒಂದು ಪೀನ ದರ್ಪಣದ ಮುಂದೆ ಇಡಲಾಗಿದೆ. ಪ್ರತಿಬಿಂಬದ ಎತ್ತರದ ಬಗ್ಗೆ ಇರುವ ಸರಿಯಾದ ಹೇಳಿಕೆ ಎಂದರೆ ಪ್ರತಿಬಿಂಬದ ಎತ್ತರ ಎಷ್ಟಾಗ್ತದೆ ಅಂತ ಕೇಳಿದ್ದಾರೆ. ಉತ್ತರ ನೋಡೋದಾದರೆ 1.5 ಸೆಂಟಿಮೀಟರ್. ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಒಂದು ಮಸೂರದ ಸಾಮರ್ಥ್ಯದ ಏಕಮಾನ ಏನು ಅಂತ ಕೇಳಿದ್ದಾರೆ. ಸೊ ಡಯಾಪ್ಟರ್ ಅಂತ ತಮಗೆಲ್ಲರಿಗೂ ಗೊತ್ತದೆ, ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಸಹಿತನೂ ಇತ್ತು. ಮುಂದಿನ ಪ್ರಶ್ನೆ S4. 1 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ನಿರೂಪಿಸಿರಿ ಅಂತ ಕೇಳ್ತಾರೆ. ಉತ್ತರ ನೋಡೋಣ. 4ನೇ ಉತ್ತರ ಇದೆ, ಒಂದು ವಾಹಕದಲ್ಲಿ 1 ಸೆಕೆಂಡಿನಲ್ಲಿ 1 ಕೂಲಾಂಬ್ ವಿದ್ಯುತ್ ಆವೇಶ ಹಾಯ್ದು ಹೋದರೆ ವಿದ್ಯುತ್ ಪ್ರವಾಹ 1 ಆಂಪಿಯರ್ ಆಗಿರ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆ S5. ವಿದ್ಯುತ್ ಪ್ರವಹಿಸ್ತಿರ್ತಕ್ಕಂಥ ಒಂದು ವಾಹಕದ ಸುತ್ತ ಕಾಂತಕ್ಷೇತ್ರ ಇರ್ತದೆ ಎಂದು ಪ್ರಾಯೋಗಿಕವಾಗಿ ಹೇಗೆ ನೀವು ಪ್ರದರ್ಶಿಸುವಿರಿ ಅಂತ ಇದೆ. 5ನೇ ಉತ್ತರ ಎಸ್. ಒಂದು ದಿಕ್ಸೂಚಿಯನ್ನು ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕದ ಹತ್ತಿರ ಇಟ್ಟಾಗ ದಿಕ್ಸೂಚಿ ವಿಚಲನೆ ಹೊಂದುತ್ತದೆ ಅಂತ ಏನು ಮಾಡ್ಬೋದು, ಉತ್ತರ ಬರಿಬೋದು. ಇನ್ನು 2 ಅಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ 7 ಇದೆ. 2 ಕೋಶಗಳ ಒಂದು ಬ್ಯಾಟರಿ ಸರಣಿಯಲ್ಲಿ ಮುಚ್ಚಿದ ಪ್ಲಕ್ಕಿ, ಅಬ್ಬಿಮೀಟರ್, ವೋಲ್ಟಮೀಟರ್, ಒಂದು ಬಲ್ಬ್ ಇವುಗಳ ನೊಂಟೆ ವಿದ್ಯುತ್ ಮಂಡಲದ ಚಿತ್ರವನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಉತ್ತರ ಇತ್ತು ಎಸ್. 7ನೇ ಪ್ರಶ್ನೆಯ ಉತ್ತರ. ಅದರಲ್ಲಿ ಏನೇನು ಇರಬೇಕಂತ ಹೇಳಿದ್ರು, ವಿದ್ಯುತ್ ಮಂಡಲದಲ್ಲಿ ಬ್ಯಾಟ್ರಿ ಇರಬೇಕು, ಸರಣಿಯಲ್ಲಿ ಮುಚ್ಚಿದ ಪ್ಲಗ್ ಇರಬೇಕು, ಅಮ್ಮಿಮೀಟರ್ ಇರಬೇಕು, ವೋಲ್ಟಮೀಟರ್ ಮತ್ತು ಒಂದು ಬಲ್ಬ್. ಇದನ್ನು ಪ್ರಿಪ್ರೇಟರಿಗೂ ಕೂಡ ಕ್ವಶನ್ಸನ್ನು ಕೇಳಿದರು. ಪ್ರಶ್ನೆ 8. ಚಿತ್ರ ಗಮನಿಸಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ. ಪ್ರಶ್ನೆ ಇತ್ತು, OA ಮತ್ತು OBಗಳಲ್ಲಿ ಯಾವುದು ವಕ್ರೀಭವನ ಕಿರಣವನ್ನು ಸರಿಯಾಗಿ ಗುರುತಿಸ್ತದೆ, ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ ಅಂತ ಕೇಳಿದ್ದಾರೆ. 8ರ ಉತ್ತರ ನೋಡ್ಕೊಂಡು ಬರೋಣ. ಎಸ್. ವಕ್ರೀಭವನ OB ಕಿರಣ ಸರಿಯಾಗಿ ಸೂಚಿಸ್ತದ ಒಂದು ಬೆಳಕಿನ ಕಿರಣ ಸಾಂದ್ರ ಮಾಧ್ಯಮದಿಂದ ಎಸ್ ಅಂದರೆ ನಿರವಿರಳ ಮಾಧ್ಯಮದೆಡೆಗೆ ಚಲಿಸಿದಾಗ ವಕ್ರೀಭವನ ಕಿರಣ ಲಂಬದಿಂದ ದೂರ ಚಲಿಸ್ತದ. OA ಕಿರಣ ವಕ್ರೀಭವನ ಕಿರಣ, ಏಕೆಂದರೆ CO ಮತ್ತು OA ಒಂದೇ ಸರಳ ರೇಖೆಯಲ್ಲಿ ಏನಾಗ್ತವಪ್ಪ ಅಂದರೆ ಚಲಿಸ್ತಾವ. ಬೆಳಕಿನ ಕಿರಣ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮದೊಳಗೆ ಚಲಿಸುವಾಗ ತನ್ನ ಪಥವನ್ನು ಬದಲಿಸಬೇಕು ಅಂತ ಏನು ಮಾಡಬೇಕು, ಉತ್ತರವನ್ನು ಬರಿಬೇಕಿತ್ತು. ಮುಂದಿನ ಪ್ರಶ್ನೆ S9. ವಿದ್ಯುತ್ ಕಾಂತೀಯ ಪ್ರೇರಣೆಗೆ ಸಂಬಂಧಪಟ್ಟಂತೆ ಫ್ಯಾರಡೆಯವರ ಕೈಗೊಂಡ ಪ್ರಯೋಗವನ್ನು ವಿವರಿಸಿರಿ ಅಂತ ಕೇಳಿದರು. ಸೊ ಇದು ಇತ್ತು 9ನೇ ಪ್ರಶ್ನೆಯ ಉತ್ತರ, ಮೈಕಲ್ ಫ್ಯಾರಡೆಯ ಒಂದು ಪ್ರಯೋಗದ ಒಂದು ಉತ್ತರ. ಸೊ ಇದು ಚಿತ್ರ ಇತ್ತು. ಸೊ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಅವ್ರೇನು ಮಾಡಿದ್ದಾರೆ, ಇಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಒಂದ್ಸರಿ ಅದನ್ನು ನೋಡ್ಕೊಡ್ರಿ. ಮುಂದಿನ ಪ್ರಶ್ನೆ ಹೋಗೋಣ. ಎಸ್. ಫ್ಯಾರಡೆಯವರು ವಿದ್ಯುತ್ ಕಾಂತೀಯ ಪ್ರೇರಣೆಗೆ ಸಂಬಂಧಪಟ್ಟಂತೆ ಕೈಗೊಂಡ ಕಾಂತವನ್ನು ಉಪಯೋಗಿಸದೆ 2 ವಾಹಕ ಸುರುಳಿಗಳು, ವಾಲ್ನೋಮೀಟರ್, ವಿದ್ಯುತ್ ಕೋಶ ಉಪಯೋಗಿಸಿ ನೀವು ಹೇಗೆ ವಿದ್ಯುತ್ ಕಾಂತಿ ಪ್ರೇರಣೆಯನ್ನು ತೋರಿಸ್ತೀರಿ, ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಚಿತ್ರ ಬರೀರಿ ಅಂತ ಕೇಳಿದರು. ಸೊ ಇದ್ರದ್ದು ಈ ಪ್ರಶ್ನೆ ಉತ್ತರವನ್ನು ನೋಡೋಣ. ಎಸ್, ಇದು ಇತ್ತು ಫ್ಯಾರಡೆಯವರ ಬಗ್ಗೆ ಇರತಕ್ಕಂಥದ್ದು. ಸೊ ಈ ಉತ್ತರ ಕಂಟಿನ್ಯೂಯೇಷನ್ ಆಗಿ ಇಲ್ಲಾಗದೆ ಸುರುಳಿ 1 ಮತ್ತು ಸುರುಳಿ 2 ಅಂತಕ್ಕಂಥದ್ದು, ಇದರ ಒಂದು ಎಕ್ಸ್ಪ್ಲನೇಷನನ್ನು ತಾವುಗಳು ನೋಡ್ಕೊಳ್ಬೇಕು. ಎಸ್. ಮುಂದಿನ ಪ್ರಶ್ನೆ 10ಕ್ಕೆ ಹೋಗೋಣ. ಜಲವಿದ್ಯುತ್ ಸ್ಥಾವರಗಳು ಮಾಲಿನ್ಯ ಉಂಟು ಮಾಡದಿದ್ದರೂ ಪೂರ್ತಿಯಾಗಿ ಪರಿಸರ ಸ್ನೇಹಿ ಅಲ್ಲ, ಕಾರಣ ಕೊಡಿ ಅಂತ ಕೇಳಿದ್ದಾರೆ. 10ನೇ ಉತ್ತರ ಎಸ್. ಸೊ 2 ಪಾಯಿಂಟ್ಸ್ಗಳಿದ್ದಾವೆ, ಅವುಗಳನ್ನು ನೋಡ್ಕೊಳ್ರಿ, 2 ಅಂಕಕ್ಕೆ ಕೊಡ್ತಾರೆ. ಮುಂದಿನ ಪ್ರಶ್ನೆ, ಜೈವಿಕ ಅನಿಲದ ಮುಖ್ಯ ಘಟಕ ಯಾವುದು, ಜೈವಿಕ ಅನಿಲ ಸ್ಥಾವರದ ಪ್ರಯೋಜನಗಳು ಏನು ಅಂತ ಕೇಳಿದರು. ಸೊ ಉತ್ತರ ನೋಡೋಣ. 10ರಲ್ಲಿರ್ತಕ್ಕಂಥದ್ದು ಎಸ್. ಜೈವಿಕ ಅನಿಲದ ಪ್ರಮುಖ ಘಟಕ ಮೀಥೇನ್ ಇತ್ತು. ಇದು ಜೈವಿಕ ಅನಿಲದ ಪ್ರಯೋಜನಗಳನ್ನು ಕೊಟ್ಟಿದ್ದಾರೆ. ಸೊ ನೋಡ್ಕೊಡ್ರಿ, ತುಂಬ ಪ್ರಯೋಜನಗಳನ್ನು ಅವರು ಏನು ಮಾಡಿದ್ದಾರೆ ನಿಮಗೆ ಕೊಟ್ಟಿದ್ದಾರೆ. ಪ್ರಶ್ನೆ 11ಕ್ಕೆ ಹೋಗೋಣ. ಒಬ್ಬ ವ್ಯಕ್ತಿ 30 ಸೆಂಟಿಮೀಟರ್ನಷ್ಟು ಸಂಗಮ ದೂರ, ಇದರ ಬಗ್ಗೆ ಕೊಟ್ಟಿದ್ದಾರೆ.
ಸೊ ಚೆನ್ನಾಗಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಡ್ರಿ, ಅದರ ಉತ್ತರವನ್ನು ನಾನು ನಿಮಗೆ ತೋರಿಸ್ತೀನಿ. ಎಸ್, ಇದಿತ್ತು 11ನೇ ಪ್ರಶ್ನೆ. ನಿಮ್ನ ದರ್ಪಣಕ್ಕೆ ಸಂಬಂಧಪಟ್ಟಂತೆ ಉತ್ತರ ಇತ್ತು. ಸೊ ಈ ಆನ್ಸರ್ ಏನಾಗದೆ ಇಲ್ಲಿವರೆಗೂ ಕೂಡ ಕಂಟಿನ್ಯೂ ಮಾಡಿದ್ದಾರೆ. ಇನ್ನೊಂದು ಪ್ರಶ್ನೆ ಇದೆ ನೋಡಿ, ಅದರಲ್ಲಿ ಸಂಗಮ ದೂರ 20 ಸೆಂಟಿಮೀಟರ್ ಬಗ್ಗೆ ಸ್ಥಾನ ಸ್ವಭಾವ ವರ್ಧನೆಯನ್ನು ಕಂಡುಹಿಡಲಿಕ್ಕೆ ಹೇಳಿದರು. ಸೊ ಇದು ಇತ್ತು ಸಂಗಮ ದೂರದಲ್ಲಿರ್ತಕ್ಕಂಥ 1ನೇ ವಿಧಾನದಲ್ಲಿ ಕಂಡುಹಿಡಿತಕ್ಕಂಥ ಮೆಥಡ್ ಇತ್ತು, 2ನೇ ವಿಧಾನದಲ್ಲಿ ಕಂಡುಹಿಡಿತಕ್ಕಂಥ ಮೆಥಡ್ ಇತ್ತು. ಎಸ್, ಮುಂದಿನ ಪ್ರಶ್ನೆ ಹೋಗೋಣ. 4 ಅಂಕದ ಪ್ರಶ್ನೆಗಳಿಗೆ ಕಾರಣಗಳನ್ನು ಕೊಡಲಿಕ್ಕೆ ಕೇಳಿದ್ದಾರೆ. ಸೊ ಟೋಟಲ್ ಇಲ್ಲಿ ನಿಮಗೆ 4 ಹೇಳಿಕೆಗಳನ್ನು ಕೊಟ್ಟಿದ್ರು, 1, 2, 3, 4. ಇವು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಈ ಕಾರಣಗಳನ್ನು ಓದ್ಕೊಡ್ರಿ. ಸೊ ಈ ಕಾರಣಗಳಿಗೆ ಇರತಕ್ಕಂಥ ಹೇಳಿಕೆಗಳಿಗೆ ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ಇದ್ದಾವೆ. ವೈಜ್ಞಾನಿಕವಾಗಿರ್ತಕ್ಕಂಥ ಕಾರಣಗಳು ಇಲ್ಲಿ ಇದ್ದಾವೆ. ಇಲ್ಲಿಂದ ಕ್ವಶನ್ಸ್ಗಳು ತುಂಬ ಬರ್ಬೋದು. ನೀವು ಮೋಸ್ಟಾಗಿ ಇವೆಲ್ಲ ಕ್ವಶನ್ಸ್ಗಳನ್ನ ಏನು ಮಾಡಬೇಕಾಗ್ತದೆ, ವಿದ್ಯಾರ್ಥಿಗಳೇ ಪ್ರಿಪ್ರೇಷನನ್ನು ಮಾಡ್ಕೊಳ್ಳೇಬೇಕು. ಆವಾಗ ಮಾತ್ರ ನಿಮಗೆ ಏನಾಗ್ತದೆ ಅಂತಂದ್ರೆ ಒಂದು ರೀತಿಯಾಗಿರ್ತಕ್ಕಂಥ ಸ್ಟಡಿ ಪರ್ಫೆಕ್ಟ್ ಆಗ್ತದೆ. ಮುಂದೆ ಹೋಗೋಣ. ಲಾಸ್ಟ್ ಇತ್ತು, ಅದು ಕೂಡ ಕಾರಣಗಳನ್ನು ಕೊಡಿ ಕೇಳಿದ್ದಾರೆ. ಪ್ರಶ್ನೆ 1, 2, 3, 4, 5 ಬಗ್ಗೆ ಕೊಟ್ಟಿದ್ದಾರೆ. ಇವು ಸಹಿತ ಕಾರಣ ಕೊಡೋಗೆ ಇರ್ತಕ್ಕಂಥ ಪ್ರಶ್ನೆಗಳಿತ್ತು. ಎಸ್, ಸೊ ಇದು ಇತ್ತು ಕಾರಣಗಳನ್ನು ಕೊಡ್ತಕ್ಕಂಥದ್ರಲ್ಲಿ. ಕಾರಣ 1 ಇತ್ತು. ಎಸ್, 2ನೇ ಕಾರಣ, 3, 4, 5. ಸೊ ಇಷ್ಟು ಸೆಟ್ 1ದಲ್ಲಿ ನಾವು ಏನು ಮಾಡಿದ್ದೀವಿ, ಮೋಸ್ಟ್ ಇಂಪಾರ್ಟೆಂಟಾಗಿ ನಿಮಗೆ ಎಕ್ಸಾಮ್ಗೆ ಬೆನಿಫಿಟ್ ಆಗಿರ್ತಕ್ಕಂಥ ಫಿಸಿಕ್ಸಲ್ಲಿ ಕ್ವಶನ್ ಪೇಪರನ್ನು ಸಾಲ್ವನ್ನು ಮಾಡಿದ್ದೀನಿ. ನನಗನ್ನಿಸ್ತದೆ ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ, ಈ ಅಪ್ಲೈಡ್ ಕ್ವಶನ್ಸ್ಗಳು ಇರ್ತಾವೆ. ಇವುಗಳನ್ನೇ ನೀವು ಪರ್ಫೆಕ್ಟನ್ನು ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತೆ ನಾನು ನಾಳೆ ಕೆಮಿಸ್ಟ್ರಿ ಕ್ವಶನ್ ಪೇಪರ್ನೊಂದಿಗೆ ಭೇಟಿ ಆಗ್ತೀನಿ. ಟೋಟಲಿ 10 ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ, ಎಲ್ಲ ಸಬ್ಜೆಕ್ಟ್, ಆಲ್ ಮೀಡಿಯಮ್, ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ. ಸೊ ಎಲ್ಲ ವಿಭಾಗದಲ್ಲಿಯೂ ಕೂಡ ಇದೇ ತರನಾಗಿರ್ತಕ್ಕಂಥ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀವಿ. ಸೊ ನಿಮಗೆ ಬೇಕಾಗಿರ್ತಕ್ಕಂಥದ್ದು ವ್ಯೂಸ್ಗಳು. ನಿಮ್ಮ ವ್ಯೂ ಚೆನ್ನಾಗಿತ್ತಂದರೆ ಖಂಡಿತವಾಗಿ ಭಾಳಷ್ಟು ಕ್ವಶನ್ ಪೇಪರ್ಗಳನ್ನ ಸಾಲ್ಯೂಷನ್ಸ್ಗಳನ್ನ ನಿಮಗಾಗಿ ಕೊಡ್ತೀವಿ ಅಂತ ಹೇಳ್ತಾ, ಮೋಸ್ಟ್ ಇಂಪಾರ್ಟೆಂಟ್ ನಮ್ಮದೇ ಒಂದು ರೀತಿಯಾಗಿರ್ತಕ್ಕಂಥ ಟೆಲಿಗ್ರಾಮ್ ಗ್ರೂಪ್ ಅದ, ಅದಕ್ಕೆ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ನಾನು ಮತ್ತೆ ಕೆಮಿಸ್ಟ್ರಿ ಕ್ವಶನ್ ಪೇಪರ್ನಲ್ಲಿ. ಅಲ್ಲಿಯವರೆಗೂ ಬಾಯ್.